ಟೆನೆಂಟ್ಸ್ಗೆ ಯಾವ ಥರ ಲೀಗಲ್ ರೈಟ್ಸ್ ಇದೆಯೋ ಅದೇ ಥರ ಮನೆ ಓನರ್ಗಳಿಗೆ ಸಹ ಲೀಗಲ್ ರೈಟ್ಸ್ಗಳಿದೆ. ಅದೆಂತಲ್ಲ ಅಂದರೆ ಆನ್ ಟೈಮ್ ಬಾಡಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪ್ರಾಪರ್ಟಿ ಅಥವಾ ಮನೆಗೆ ಯಾವುದೇ ರೀತಿಯಿಂದಲೂ ಡ್ಯಾಮೇಜ್ ಆಗಬಾರ್ದು ಮತ್ತು ಅದನ್ನು ನೀಟಾಗಿ ಇಟ್ಕೊಂಡಿರಬೇಕು. ಮನೆ ಓನರ್ ಮನೆ ಬಾಡಿಗೆನ ಜಾಸ್ತಿ ಮಾಡ್ಬೋದು, ಆದರೆ ಅದಕ್ಕೂ ಸಹ ಒಂದು ಲಿಮಿಟ್ ಇದೆ. ಅಗ್ರಿಮೆಂಟ್ನಲ್ಲಿ ಹೇಗೆ ಮೆನ್ಷನ್ ಆಗಿದೆ ಹಾಗೇನೇ ಬಾಡಿಗೆ ಇನ್ಕ್ರೀಸ್ ಮಾಡ್ಬೋದು, ಅಥವಾ 5% ಇನ್ಕ್ರೀಸ್ ಮಾಡ್ಬೋದು, ಅಥವಾ ಕಾನೂನಿನ ಅಡಿಯಲ್ಲಿ ಆ್ಯಸ್ ಪರ್ ಕರ್ನಾಟಕ ರೆಂಟಲ್ ಆ್ಯಕ್ಟ್ ಪ್ರಕಾರ ಎಷ್ಟು ಇನ್ಕ್ರೀಸ್ ಮಾಡ್ಬೋದು ಅಷ್ಟು ಮಾಡ್ಬೋದು ಅಷ್ಟೇ. ಆದರೆ ಅದಕ್ಕಿಂತ ಹೆಚ್ಚಾಗಿ ಮಾಡಲಿಕ್ಕಿಲ್ಲ. ಟೆನೆಂಟ್ಸ್ ಮತ್ತು ಓನರ್ ಒಬ್ಬರನ್ನೊಬ್ಬರು ಮರ್ಯಾದೆಯಿಂದ ನೋಡಿದ್ರೆ, ಗೌರವಯುತವಾಗಿ ನಡೆಸ್ಕೊಂಡ್ರೆ ಅವರ ನಡುವೆ ಒಂದೊಳ್ಳೆ ಬಾಂಧವ್ಯ ಬೆಳೀತದೆ, ಒಂದೊಳ್ಳೆ ವಿಶ್ವಾಸ ಬೆಳೀತದೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಓನರ್ ಮತ್ತು ಟೆನೆಂಟ್ ಯಾವ ರೀತಿ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಬಗ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ 1951 ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಯಾವುದೇ ಅಪ್ಡೇಟ್ಗಳು ಮಿಸ್ ಆಗೋದಿಲ್ಲ, ನೇರವಾಗಿ ನಿಮ್ಮ ಮೊಬೈಲಿಗೆ ಬರುತ್ತದೆ. ನೀವು ಅಲ್ಲಿಂದ ಆರಾಮಾಗಿ ನೋಡ್ಬೋದು.